ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಹೂವುಗಳು ಬಿಟ್ಟಿದೆ. ಅವು ಯಾವ್ಯಾವ ಹೂವುಗಳನ್ನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಗಾರ್ಡನ್ನಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋ ಡೈರೆ ಹೂವು ಇದು. ಅದು ಡೈಲಿ 4-3 ಈ ಥರ ಬಿಡ್ತಾನೆ ಇರುತ್ತದೆ. ಮತ್ತು ದಪ್ಪಗೆ ಬಿಡುವಂಥ ರೋಸ್ ಇದು ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಕಮ್ಮಿ ಆಗ್ತಾನೆ ಇಲ್ಲ, ಗಿಡ ಒಡೆದಂಗೆಲ್ಲ ಬರ್ತಾನೆ ಇದೆ. ಅದು ಒಂದು 5, 10, 3, 4 ಈ ಥರ ಬರ್ತಾನೆ ಇರ್ತದೆ. ಇದೊಂದು 3 ಸಿಕ್ಕಿದೆ ಇವತ್ತು. ಹಾಗೆ ಇನ್ನೂ ಒಂದು ಡೈರೆ ಹೂವಿನ ಕಲರ್ ಇದೆ, ಅದು ಕೂಡ ತುಂಬಾ ಉದ್ದ ಬೆಳ್ಕೊಬಿಟ್ಟೈತೆ. ಅದನ್ನು ಕೀಳಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ಕಿಪ್ ಮಾಡಿಬಿಟ್ಟು ಆ ಹೂವನ್ನು ಕಿತ್ತಿದ್ದೀನಿ. ಯಾಕೆಂದರೆ ತುಂಬ ಉದ್ದ ಬೆಳೆದ್ಬಿಟ್ಟೈತೆ ಅದು. ನಾನು ಒಂದು ಕೈಲಿ ಫೋನ್ ಇಟ್ಕೊಂಡು ಹೂವು ಕೀಳೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಇದನ್ನು ಡೈರೆ ಹೂವನ್ನು ಕಿತ್ಕೊಂಡೆ. ಹಾಗೆ ಇಲ್ಲೊಂದು ಸ್ವಲ್ಪ ನಾನು ಬಟಾನ್ಸ್ ಗಿಡಗಳನ್ನ ಹಾಕ್ಕೊಂಡಿದ್ದೆ. ಅವು ಕೂಡ ಹೂವು ಒಂದೊಂದೇ ಬರ್ತಾಯಿದ್ದಾವೆ. ಅದು ಒಂದು 3 ಕಲರ್ ಏನೋ ಇದೆ, ವೈಟ್ ಒಂದು, ಪಿಂಕ್ ಒಂದು, ಬ್ಲೂ ಒಂದು. ನೋಡಿ ನಾನಿವಾಗ ಅದನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ. ಒಂದೊಂದು ಬಂದಿದೆ ಅಷ್ಟೇ, ಇವೇನು ಜಾಸ್ತಿ ಬಂದಿಲ್ಲ ಇನ್ನೂ. ಈಗ ಸ್ಟಾರ್ಟ್ ಆಗ್ತಾಯಿದೆ ಇದು ಒಂದು ಸ್ವಲ್ಪ ಸಿಕ್ಕಿದೆ ಇವತ್ತು. ನಾನು ಪೂಜೆಗೆಲ್ಲ ಹೂವು ಗಿಡ ಇವತ್ತು ಕಿತ್ಕೊಳ್ತಾ ಇದ್ದೀನಿ. ಮತ್ತು ದಾಸವಾಳ ಗಿಡದಲ್ಲಿ ಎಷ್ಟೊಂದು ದಾಸವಾಳ ಬಿಟ್ಬಿಟ್ಟಿದೆ ಇವತ್ತು ಅಂತ 2 ದಾಸವಾಳ ಗಿಡ ಇದೆ, ಅದು ಕೂಡ ನಾನು ಇವತ್ತು ಕಿತ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು ರೆಡ್ ಕಲರ್, ಒಂದು ಪಿಂಕ್ ಕಲರ್ ಥರದ್ದೊಂದು, ಎರಡೂ ಕೂಡ ಬರ್ತಾಯಿದೆ ಹೂವು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಸು. ನೋಡಿ, ಒಂದು 10-15 ಏನೋ ಬಂದಿದೆ ಇವತ್ತು. ಅವು ಕೂಡ ಎಲ್ಲ ಇವಾಗ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಸೇವಂತಿಗೆ ಗಿಡಗಳಿದ್ದಾವೆ, ಅದರಲ್ಲೂ ಸ್ವಲ್ಪ ಹೂವು ಒಂದೊಂದೇ ಅದರಲ್ಲೂ ಕೂಡ ಬರ್ತಾನೆ ಇವೆ. ಅದನ್ನು ಕೂಡ ಇವತ್ತು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಅದು ರೆಡ್ ಕಲರ್ನ ನಾನು ಕೀಳಲ್ಲ, ಅದು ಸೀಡ್ಸ್ಗೋಸ್ಕರ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಒಂದೆರಡು ಸೇವಂತಿಗೆ, ಪರ್ಪಲ್ ಕಲರ್ ಸೇವಂತಿಗೆನೂ ಇದೆ. ಅದು ನೋಡಿ, ಒಂದು ಕಲರ್ ಚೇಂಜ್ ಆಗಿದೆ, ಒಂದು ಕಲರ್ ಆಗಿ ಬಿಟ್ಬಿಟ್ಟಿರೋದಕ್ಕೆ ಸ್ವಲ್ಪ ವೈಟ್ ಬಂದುಬಿಟ್ಟೈತೆ. ಇದು ಫ್ರೆಶ್ ಆಗಿದ್ದಾಗಲೇ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ದಿನ ಆಯಿತು ಅಂದರೆ ಹೂವು ಚೆನ್ನಾಗಿ ಕಾಣಿಸೋದಿಲ್ಲ, ಅದು ಹಳದಾಗಲೇ ಕಿತ್ಕೊಬಿಡಬೇಕು. ಮತ್ತು ಇನ್ನೂ ಸ್ವಲ್ಪ ಕನಕಾಂಬರ ಹೂವು ಕೂಡ ಅದು ಕೂಡ ಬರ್ತಾಯಿದೆ. ಅದು ಒಂದು ಮೊಳದಷ್ಟು ಹೂವು ಸಿಕ್ಕೈತೆ ಇವತ್ತು. ಅದನ್ನು ಕೂಡ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಈಗ ಇದು ಕೂಡ ಸ್ಟಾರ್ಟ್ ಆಗ್ತಾಯಿದೆ ಕನಕಾಂಬರ ಹೂವು ಕೂಡ. ಅದು ಒಂದಿಷ್ಟು ಸಿಕ್ಕಿದೆ ನೋಡಿ, ಇಷ್ಟು ಹೂವು ಸಿಕ್ಕಿದೆ. ಇನ್ನೂ ಸ್ವಲ್ಪ ಇದ್ದಾವೆ ಗಿಡ, ಅದನ್ನು ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ಅವೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಇಷ್ಟು ಉದ್ದ ಆಗಿದೆ. ಇದನ್ನು ನಾನು ಸಾಯಂಕಾಲನೇ ಬಿಡಿಸಿ ಇಟ್ಕೊಂಡಿದ್ದೆ. ಇವಾಗ ಬೆಳಿಗ್ಗೆ ಎದ್ದು ಡೈರೆ ಹೂವು, ದಾಸವಾಳ ಹೂವನ್ನೆಲ್ಲ ಕಿತ್ಕೊಂಡಿದ್ದೀನಿ ಪೂಜೆಗೆ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟು ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ ಇವತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ. ಇವತ್ತಿನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.